ಅದೇನೋ ಹೇಳ್ತಾರಲ್ಲ, ಅಜ್ಜಿಗೆ ಅರಿವೆ ಚಿಂತೆ ಆದರೆ ಮಕ್ಕಳಿಗೆ ಮದುವೆ ಚಿಂತೆ ಅಂತೆ. ಹಾಗಾಯ್ತು ಈ BMRCL ಕತೆ. ಮೊನ್ನೆಯಷ್ಟೇ ಎರ್ರಾಬಿರ್ರಿ ಟಿಕೆಟನ್ನು ಏರಿಕೆ ಮಾಡುವ ಮೂಲಕ, ಟಿಕೆಟ್ ದರವನ್ನು ಏರಿಕೆ ಮಾಡುವ ಮೂಲಕ ದೊಡ್ಡ ಮಟ್ಟದಲ್ಲಿ ಸುದ್ದಿ ಇತ್ತು. ಪ್ರಯಾಣಿಕರು ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇದರ ನಡುವೆ BMRCL ಸಂಸ್ಥೆಯ ವಿರುದ್ಧವೇ ಅದೇ ಸಂಸ್ಥೆಯ ನೌಕರರು ಕೂಡ ಈಗ ಅಸಮಾಧಾನವನ್ನು ಹೊರಹಾಕ್ತಿದ್ದಾರಂತೆ. ಯಾಕಾಗಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಅತ್ತ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆಯ ಬರೆ, BMRCL ಅಧಿಕಾರಿಗಳ ಕಾರುಬಾರು. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಕಾರುಗಳ ಖರೀದಿ ಆರೋಪ. ಬೆಂಗಳೂರಿನ ಸ್ಮಾರ್ಟ್ ಅಂಡ್ ಕ್ವಿಕ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಅದು ನಮ್ಮ ಮೆಟ್ರೋ. ಇತ್ತೀಚೆಗಷ್ಟೇ ನಷ್ಟದ ಕಾರಣ ಒಡ್ಡಿ 100% ವರೆಗೂ ಟಿಕೆಟ್ ದರ ಏರಿಕೆ ಮಾಡಿ ಪ್ರಯಾಣಿಕರ ಕೆಂಗಣ್ಣಿಗೆ ಕಾರಣವಾಗಿತ್ತು. ಜೊತೆಗೆ ಲಕ್ಷಾಂತರ ಜನ ಪ್ರಯಾಣಿಕರನ್ನು ನಮ್ಮ ಮೆಟ್ರೋ ಕಳೆದುಕೊಂಡಿತ್ತು. ಇದು ಪ್ರಯಾಣಿಕರ ಕಥೆಯಾದ್ರೆ, ಇನ್ನು BMRCLನಲ್ಲಿ ಕೆಲಸ ಮಾಡೋ ನೌಕರರ ಹಲವು ಬೇಡಿಕೆಗಳು ಸಂಸ್ಥೆಯ ನಷ್ಟದಿಂದಾಗಿ ಈಡೇರಿಕೆಯಾಗಿಲ್ಲ. ಪ್ರಮುಖವಾಗಿ ಎಲ್ಲಾ ಮೆಟ್ರೋಗಳಲ್ಲಿ ಬೋನಸ್ನಂತೆ ಎಕ್ಸ್ಗ್ರೇಷಿಯಾ ಹಣವನ್ನ ನಮ್ಮ ಬೆಂಗಳೂರು ಮೆಟ್ರೋ ತನ್ನ ನೌಕರರಿಗೆ ನೀಡಲ್ಲ. ವೇತನ ಪರಿಷ್ಕರಣೆಯನ್ನು ಸರಿಯಾಗಿ ಪಾವತಿಸಿಲ್ಲ. ಇಷ್ಟೆಲ್ಲ ಇದ್ರೂ BMRCL ಅಧಿಕಾರಿಗಳು ಓಡಾಡಲು ಬರೋಬ್ಬರಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ 10ಕ್ಕೂ ಹೆಚ್ಚು ಐಷಾರಾಮಿ ಕಾರ್ ಖರೀದಿಸಿರೋದು BMRCL ನೌಕರರ ಸಂಘದ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ಕಾರಿಗೆ 40 ರಿಂದ 50 ಲಕ್ಷ ರೂಪಾಯಿ ತಗುಲಿದ್ದು, ಸುಮಾರು 10ಕ್ಕೂ ಹೆಚ್ಚು ಕಾರುಗಳಿಗೆ ಅಂದಾಜು 5 ಕೋಟಿ ರೂಪಾಯಿ ಆಗಲಿದೆ. ಈ ಕಾರುಗಳನ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಹಾಗೂ ಫಂಕ್ಷನಲ್ ಡೈರೆಕ್ಟರ್ಸ್ಗೆ ನೀಡಲಾಗಿದೆ ಎನ್ನಲಾಗಿದೆ. ಈ ಅನಗತ್ಯ ದುಂದುವೆಚ್ಚ ಯಾಕೆ ಬೇಕಿತ್ತು? ಐಷಾರಾಮಿ ಕಾರುಗಳ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನಿಸಿ BMRCL ನೌಕರರ ಸಂಘ MDಗೆ ಪತ್ರ ಬರೆದಿದೆ. ನಮ್ಮ ಫೆಸಿಲಿಟೀಸನ್ನು ಕೊಡಬೇಕು. ನಮಗೆ ಎಕ್ಸ್ಗ್ರೇಷಿಯಾ ಅಮೌಂಟ್ ಅಂತ ಎಲ್ಲ ಮೆಟ್ರೋದು ಆಲ್ ಓವರ್ ಇಂಡಿಯಾ ಮೆಟ್ರೋದಲ್ಲಿ ಎಕ್ಸ್ಗ್ರೇಷಿಯಾ ಅಮೌಂಟ್ ಅಂತ ಕೊಡ್ತಾರೆ. ಒಂದು ತಿಂಗಳ ಸಂಬಳ ಅಂತ ಎಕ್ಸ್ಗ್ರೇಷಿಯಾ ಅಮೌಂಟ್ ಕೊಡ್ತಾರೆ. ಆ ಥರ ಒಂದು ತಿಂಗಳ ಸಂಬಳ ಎಕ್ಸ್ಗ್ರೇಷಿಯಾ ಅಮೌಂಟ್ ಕೊಡ್ತಾರೆ. ಅದು ಕೊಡೋದಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ ಅಂತಿರ್ತಾರೆ. ದುಡ್ಡಿಲ್ಲ ಅಂದ ತಕ್ಷಣ ನಾವೇನು ಮಾಡೋಕ್ಕೆ, ದುಡ್ಡಿಲ್ಲ ಅನ್ನೋದು ನ್ಯಾಯ ಗೊತ್ತಾಗುತ್ತೆ, ಓಕೆ ಅಂತ. ಅಟ್ ದಿ ಸೇಮ್ ಟೈಮ್ 5 ಕೋಟಿ ರೂಪಾಯಿ ಅಷ್ಟು ವ್ಯವಹಾರ ಮಾಡೋ ಒಂದು ವೆಹಿಕಲ್ಸ್ ಯಾಕೆ ಬೇಕಾಗಿತ್ತು? ಅದರ ಪ್ರೊಡಕ್ಟಿವಿಟಿ ಆಗಿದೆ ಏನಾನ ಇದೆಯಾ? ಅದರಿಂದ ಪ್ರಯೋಜನ ಏನಾನ ಇದೆಯಾ? ಅದು ಕಂಪ್ನಿಗೆ ಅದರಿಂದ ಏನಾದರೂ ಅನುಕೂಲ ಆಗ್ತಾ ಇಲ್ಲ. ಒಟ್ನಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದಿದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಎನ್ನುವಂತಾಗಿದೆ ನಮ್ಮ BMRCLನ ಕಥೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.